नाज़रीन आदाब, एवन टीवी में आप तमाम का खैर मकदम है। रायचूर जिला कांग्रेस दफ्तर में एक अजीमुशान तकरीब का इनेकाद अमल में लाया गया था, जिसमें एन श्रीनिवास रेड्डी ने रायचूर सिटी ब्लॉक कांग्रेस प्रेसिडेंट की हैसियत से अपने ओहदे का जायजा हासिल किया। इसके अलावा जिला कांग्रेस माइनॉरिटी सेल के सदर की हैसियत से सैयद फयाजुद्दीन ने अपने ओहदे का जायजा हासिल किया। इस मौके पर कायदीन ने इन दोनों ओहदेदारान को मुबारकबाद पेश की। इस तकरीब में वजीर छोटी आबपाशी साइंस और टेक्नोलॉजी NS बोसराज के अलावा रायचूर रुकने पार्लिमान कुमारा नायक, कांग्रेस के नौजवान कायद रवि बोसराज, कांग्रेस के डिप्टी MLA उम्मीदवार मोहम्मद शालम, रायचूर की मेयर नरसम्मा नरसिम्लू माड़गिरी, डिप्टी मेयर डॉक्टर जे साजिद समीर, सीनियर रुकने बल्दिया जयन्ना, साबिका अराकीन बल्दिया शांतप्पा, साबिका जिला कांग्रेस सदर रामन्ना इरबगेरा, जिला वक्फ मशावरती कमेटी के चेयरमैन मौलाना मोहम्मद फरीद खान, साबिका वक्फ सदर नजीर अहमद पंजाबी, रायचूर सिटी ब्लॉक के साबिका सदर बसवराज रेड्डी और कई कायदीन ने इस तकरीब में शिरकत की। इस मौके पर कसरत से इन दोनों ओहदेदारान की गुलपोशी और शालपोशी की गई।
ಅವ್ರ ಜೊತೆಗೆ ಎಲ್ಲ ನಾಯಕರುಗಳು ಕೈ ಜೋಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಸತತವಾಗಿ 23 ವರ್ಷಗಳ ಒಂದು ತಮ್ಮ ಅನುಭವದ ಒಂದು ಧಾರೆಯನ್ನು ಇವರು ಎಳೆದು ತಮ್ಮೆಲ್ಲರಿಗೂ ಮುಂದೆ ಸಾಗಿಸಿಕೊಂಡಂತ ಬಂದಂತಹ ಮಾನ್ಯ ಶ್ರೀ ಬಸವರಾಜ ರೆಡ್ಡಿ ಅವರಿಗೆ ಆ ದೇವರು ಆರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ, ನಮ್ಮೆಲ್ಲರೊಂದಿಗೆ ಅಷ್ಟೇ ಪ್ರೀತಿಯಿಂದ ಇರಲಿ, ಎಲ್ಲರನ್ನು ಹಾರೈಸ್ತಾ ಇರಲಿ ಅಂತೇಳಿ ಕೇಳ್ಕೊಳ್ಳುತ್ತಾ ನೂತನವಾಗಿ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಶ್ರೀನಿವಾಸ ರೆಡ್ಡಿ ಅವರಿಗೂ ಕೂಡ ಸನ್ಮಾನ ಮಾನ್ಯ ಶ್ರೀ ಭೂಷಣ್ ಸಾಹೇಬರು ಹಾಗೂ ಎಚ್ ಸಾಹೇಬರಿಂದ. ಈಗ ನಮ್ಮ ನೆಚ್ಚಿನ ನಾಯಕರಾದಂಥ ಮಾನ್ಯ ಶ್ರೀ NS ಭೂಷಣ್ ಸಾಹೇಬರು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಿಗೆ ಬಸವರಾಜ ರೆಡ್ಡಿ ಅವರಿಂದ ಮಾಲಾರ್ಪಣೆ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಅದೇ ರೀತಿಯಾಗಿ ನಮ್ಮ ಶ್ರೀಮತಿ ನರಸಮ್ಮ ನರಸಿಂಹ ಮಾಡಿಗಿರಿ ಅವರಿಗೆ ಶ್ರೀಮತಿ ನಿರ್ಮಲಾ ಬೆಣ್ಣೆ ಅವರಿಂದ ಮಾಲಾರ್ಪಣೆ ಮತ್ತು ಸನ್ಮಾನ. ಸನ್ಮಾನ ಕೆಪಿಸಿಸಿ ಕನ್ನಡ ಕಾರ್ಯಾಧ್ಯಕ್ಷರಾದಂಥ ಮಾನ್ಯ ಶ್ರೀ ಕೆ ಶಾಂತಪ್ಪನವರಿಗೂ ಮಾಲಾರ್ಪಣೆ, ಜಯಣ್ಣ ಸಾಹೇಬರು ಮಾಲಾರ್ಪಣೆ, ಮೊಹಮ್ಮದ್ ಶಾಲಮಸ್ ಅವರಿಗೂ ಕೂಡ ಮಾಲಾರ್ಪಣೆ, ಮಾಲಾರ್ಪಣೆ, ಶ್ರೀಮತಿ ಸೀನಿಯರ್ ನಾಯಕ ಅವರಿಗೆ ಪ್ರತಿಭಾ ರೆಡ್ಡಿ ಅವರಿಂದ ಮಾಲಾರ್ಪಣೆ. ಪ್ರತಿಭಾ ರೆಡ್ಡಿ ಅವರು ಅದರಂತೆ ಬಸವರಾಜ ರೆಡ್ಡಿ ಅವರಿಗೆ, ಯೂಸಫ್ ಖಾನ್ ಸಾಹೇಬರಿಗೆ, ರವಿ ಸರ್ಗೆ, ಪಂಚಾಯತ್ ಸಾಹೇಬರಿಗೆ, ಅಧ್ಯಕ್ಷರುಗಳಿಗೆ ಹಾಗೂ ಆಜಾಲ ಗುರುಬೆಡ್ಡಿ ಅವರಿಗೆ ಮತ್ತು ವಿವಿಧ ಘಟಕಗಳ ಅಧ್ಯಕ್ಷರುಗಳಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ. ಅದೇ ರೀತಿಯಾಗಿ ಲೇಬರ್ ಸೆಲ್ ಅಧ್ಯಕ್ಷರು ಹಾಗೂ ಸಂಘಟನೆಯಿಂದ ನಮ್ಮ ಸಚಿವರಿಗೂ ಹಾಗೂ ನೌಕರರಿಗೆ ಆಗಬೇಕಂತ ಅಧ್ಯಕ್ಷರು ಮಾಲಾರ್ಪಣೆ. ವಾರ್ಡ್ ನಂಬರ್ 14ರ ಮಾನವಿ ಬ್ಲಾಕ್ನ ಅಲ್ಲಿಯ ಸದಸ್ಯರಾದಂಥ ಕಟ್ಟಂದ್ರಯ್ಯ ಅವರು ಮತ್ತು ಅವರ ಸಂಘಟನೆಯಿಂದ ನೂತನವಾಗಿ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರಿಗೆ ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸಂಘಟನೆಗಳಿಂದ ನೂತನ ಅಧ್ಯಕ್ಷರು, ಸಚಿವರು ಮತ್ತು ಲೋಕಸಭಾ ಸದಸ್ಯರು ಹಾಗೂ ಇನ್ನಿತರ ನಾಯಕರುಗಳಿಗೆ ಮಾಲಾರ್ಪಣೆ. ಅದೇ ರೀತಿಯಾಗಿ ಇನ್ನು ಯಾರಾದರೂ ಮಾಲಾರ್ಪಣೆ ಮಾಡಿದ್ರೆ ಮುಂದೆ ಬಂದು ಸಾವಕಾಶವಾಗಿ ದಯವಿಟ್ಟು ಎಲ್ಲರಿಗೂ ಅವಕಾಶ ಮಾಡಿಕೊಡುವಂತದೆ. ದಯವಿಟ್ಟು ಸಾವಕಾಶವಾಗಿ ಮಾಲಾರ್ಪಣೆ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಮಾನವಿಯಿಂದ ಆರಿಸಬೇಕಂತ ಕಾಂಗ್ರೆಸ್ ಪಕ್ಷದ ಮಾಡಬಾರ್ದು. ದಯವಿಟ್ಟು ನಿಧಾನವಾಗಿ ಎಲ್ಲರಿಗೂ ಅವಕಾಶ ಮಾಡಿಕೊಡಲಾಗ್ತದೆ. ಮಾಲಾರ್ಪಣೆ ಮಾಡಲಿಕ್ಕೆ ಯಾರು ಅವಸರ ಮಾಡಬಾರ್ದು. ಇನ್ನು ಹೊಸ ಅಧ್ಯಕ್ಷರು, ನಮ್ಮ ನೆಚ್ಚಿನ ನಾಯಕರು ಎಲ್ಲ ಇಲ್ಲೇ ಇರ್ತಾರೆ. ಯಾರು ಗಲಾಟೆ ಮಾತಾಡ್ದಂಗೆ ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಪಕ್ಷದ ಹಿರಿಯರು ಮೊಹಮ್ಮದ್ ಫಯಾಜ್ ಅವರಿಗೆ ಮಾಲಾರ್ಪಣೆ ಮಾಡಿದಂತವರು ಅವಕಾಶ ಕಲ್ಪಿಸಬೇಕು. ದಯವಿಟ್ಟು ಅವಕಾಶ ಸಾಹೇಬರು, ಶಾಲಂ ಸಾಹೇಬರು ಎಲ್ಲರೂ ಇಲ್ಲೇ ಇರ್ತಾರೆ. ದಯವಿಟ್ಟು ಬ್ಲಾಕ್ ಕಾಂಗ್ರೆಸ್ ಸಾಹೇಬರ ಸಂಘಟನೆಗಳು ಅವರೆಲ್ಲರೂ ಕೂಡಿ ಜಿಲ್ಲಾ ಮಾನವೀಯ ಸಮಸ್ತ
ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಜಿಲ್ಲಾ ಮೈನಾರಿಟಿ ಅಧ್ಯಕ್ಷರಾದ ಸೈಯದ್ ಫಯಾಜುದ್ದೀನ್ ಇವರ ಸಂಘಟನೆಗಳಿಂದ ಸಚಿವರಿಗೆ ಹಾಗೂ ಸೈಯದ್ ಫಯಾಜುದ್ದೀನ್ ಜಿಲ್ಲಾ ಮೈನಾರಿಟಿ ಅಧ್ಯಕ್ಷರ ಇವರ ವತಿಯಿಂದ ಸಚಿವರಿಗೆ ಕುಮಾರ್ ನಾಯಕ್ ಸಾಹೇಬರಿಗೆ ಹಾಗೂ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಇವರಿಗೆ ಮತ್ತು ಸೈಯದ್ ಫಯಾಜುದ್ದೀನ್ ಅವರಿಗೆ ಕಾಂಗ್ರೆಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಸರ್. ರವಿ ಸರ್ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ರವಿಗೋಸ್ಕರ ಸರ್ ದಯವಿಟ್ಟು ಅಧ್ಯಕ್ಷರು ಇಲ್ಲ ಇರ್ತಾರೆ, ಮುಖಂಡರುಗಳು ಇರ್ತಾರೆ, ದಯವಿಟ್ಟು ಸಹಕರಿಸಬೇಕು. ಎಲ್ಲರೂ ಕಾಂಗ್ರೆಸ್ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು, ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಿನ ಮುಖಂಡರು ಎಲ್ಲರೂ ಮಾಲಾರ್ಪಣೆ ಮಾಡಲು ಅವಕಾಶ ಇದೆ. ದಯವಿಟ್ಟು ಎಲ್ಲರೂ ಹೊಸ ಅಧ್ಯಕ್ಷರಿಗೆ ಮುಖಂಡರಿಗೆ ಮಾಲಾರ್ಪಣೆ ಮಾಡಬಹುದು. ಮಾಲಾರ್ಪಣೆ ಮಾಡಿದವರು ದಯವಿಟ್ಟು ವೇದಿಕೆಯನ್ನು ಅವಕಾಶ ಮಾಡಿಕೊಂಡು ಬೇರೆಯವರಿಗೆ ಮಾಲಾರ್ಪಣೆ ಮಾಡಿದಂಥವ್ರು ಎಲ್ಲರೂ ವೇದಿಕೆಯನ್ನು ಅವಕಾಶ ಮಾಡಿಕೊಂಡು ದಯವಿಟ್ಟು ಸ್ಟೇಜ್ ಮಾಡಿದವರು ಮಾಲಾರ್ಪಣೆ ಮಾಡಿದವರು ಕೆಳಗೆ ಇರಬೇಕು. जहाँ भाई श्रेयांश रेड्डी साहब को ब्लॉक कांग्रेस कमेटी का मुंतखब होने पर डिस्ट्रिक्ट माइनॉरिटी का भाई थोड़ा पीछे आओ, इधर आ भैया, थोड़ा पीछे। पलटने का फोटो निकल ಹಲೋ ದಯವಿಟ್ಟು ಸ್ಟೇಜಿಂದ ಪಕ್ಕಕ್ಕೆ ಹೋಗ್ಬೇಕು. ದಯವಿಟ್ಟು ಸಹಕರಿಸಬೇಕು. ಮಾಲಾರ್ಪಣೆ ಮಾಡಿದವರು ಇನ್ನು ಮಾಡೋರಿಗೆ ಸಹಕರಿಸಬೇಕು. शेर जरा मोबाइल पीछे हटाओ भाई। यहाँ भाई ವೆಂಕಟೇಶ್ವರ ಇವರಿಂದ ಎನ್ ಸರ್ವ ಸನ್ಮಾನ. ಪ್ರಾಣಿ ಅಭಿವೃದ್ಧಿ ಮಾಡಿದವರು ಎನ್ ಶ್ರೀನಿವಾಸ ರೆಡ್ಡಿ ಹೊಸ ಅಧ್ಯಕ್ಷರಿಗೆ ಸನ್ಮಾನ ಮಾಡಿದ್ದಾರೆ. ದಯಮಾಡಿ ಬರಬೇಕು. ಮಾಲಾರ್ಪಣೆ ಕಾರ್ಯಕ್ರಮ ಇದೆ. ವಿಎಸ್ಎಲ್ ಮುಖಂಡರು ವೇದಿಕೆ ಹತ್ರ ಬರಬೇಕು. ವಿಎಸ್ಎಲ್ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಸನ್ಮಾನ ಮಾಡಿದ साइड साइड भाई आजा साइड थोड़ा साइड हाँ
साइड भाई, थोड़ा साइड। ये फयाज सामने आओ जी। कांग्रेस पार्टी फयाज सामने ಬೇರೆ ಬೇರೆಯವ್ರ ಗುಂಪುಗಳೆಲ್ಲ ನಮ್ಮಲ್ಲೇ ಕಚ್ಚಾಡ್ಕೊಂಡು ನಮ್ಮಲ್ಲೇ ಅನೇಕ ರೀತಿಯ ಅನುಭವ ಕೂಡ ಆಗಿದೆ. ಹಾಗಾಗಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಗೆ ನನ್ನ ಒಂದು ಮಾರ್ಗದರ್ಶನ ಅಂತ ತಿಳ್ಕೊಳ್ಬಹುದು. ಶ್ರೀನಿವಾಸ ರೆಡ್ಡಿ ಕೂಡ ನಗರಸಭೆ ಸದಸ್ಯರಿಂದ 2-3 ಸಲ ಆಗಿ ಅವ್ರ ಪಕ್ಷದಲ್ಲಿ ಮೊದಲು ಜಿಲ್ಲಾ ಯುವ ಪ್ರಧಾನ ಕಾರ್ಯದರ್ಶಿ ಆಗ್ಲಿಕ್ಕೆ ನಮ್ಮ ಶಿವಮೂರ್ತಣ್ಣ, ಜಯಣ್ಣಣ್ಣ, ನಾವು ಮಲ್ದರೆಡ್ಡಣ್ಣ ಅವರೆಲ್ಲ ಸೇರಿ ನಮ್ಮ ಗೋಸ್ತಾ ಸಾಹೇಬ್ರಲ್ಲಿ ಹೋದ್ವಿ. ಅವ್ರ ಮೊದಲು ಪ್ರಧಾನ ಕಾರ್ಯದರ್ಶಿ ಮಾಡಿದ್ವಿ. ಸಾಹೇಬರು ಮಾಡ್ರಿ ಕೆಲಸ ಮಾಡ್ಲಿ ಅಂತೇಳಿ ಎಲ್ಲ ಅನುಭವ ಇದೆ. ನಮ್ಮ ಎಲ್ಲ ಹಿರಿಯ ನಾಯಕರು ಎಷ್ಟು ಜನ ಇಲ್ಲಿ ಇದ್ದಾರೆ, ಮುಂದೆ ಕೂಡ ಬಹಳ ಜನ ಇದ್ದಾರೆ. ಇಲ್ಲಿ ಪಕ್ಷಕ್ಕಿಂತ ದೊಡ್ಡವರು ಯಾರಿಲ್ಲ. ನಾವು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಬೋಸರ ಸಾಹೇಬ್ರಿರ್ಲಿ, ನಮ್ಮ ಆರಂಜನೇಯ ಸಾಹೇಬ್ರಿರ್ಲಿ, ನಮ್ಮ ಎ ವೆಂಕಟೇಶ್ ನಾಯಕ್ ಸಾಹೇಬ್ರಿರ್ಲಿ, ನಮ್ಮ BV ನಾಯಕ್ ಇರ್ಲಿ, ನಮ್ಮ ವಸಂತ್ ಕುಮಾರ್ ಇರ್ಲಿ, ನಮ್ಮ ರಾಮಣ್ಣ ಇರ್ಲಿ, ಯಾರೇ ಇದ್ರು ಕೂಡ ನಾವು ವ್ಯಕ್ತಿಯಿಂದ ಹೋಗಿಲ್ಲ. ಆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನ ಪದವಿ ಏನದಲ್ಲ, ಕುರ್ಚಿಯಿಂದ ಇದ್ದೀವಿ. ನಾವು ಕುರ್ಚಿಯಿಂದ ಇದ್ದೀವಿ. ಯಾರು ಬರ್ತಾರೆ ಹೋಗ್ತಾರೆ, ಆದ್ರೆ ನಮಗೆ ಕುರ್ಚಿ, ನಮಗೆ ಭೇದ ಭಾವ ನಾವು ಯಾವತ್ತೂ ತೋರಿಸಲಿಲ್ಲ. ಗುಂಪು ಯಾವುದೇ ಇದ್ರು ಕೂಡ ಯಾರ ಅಧ್ಯಕ್ಷ ಸ್ಥಾನದಲ್ಲಿ ಕುಂತಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ, ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲಾ ಚುನಾವಣೆಗಳನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಪಕ್ಷ ಇಂತ ದೊಡ್ಡವರು ಯಾರಿಲ್ಲ. ಆ ಅವಕಾಶ ಇಂತ ದೊಡ್ಡ ಸ್ಥಾನಗಳು ಈಗೇನು ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆದ ನಂತರ ನಗರ ಕೇಂದ್ರ, ರಾಯಚೂರು ಜಿಲ್ಲೆಯ ಕೇಂದ್ರ ನಗರದಲ್ಲಿ ಇರುವಂತಹ ಅಧ್ಯಕ್ಷ, ಅದು ಎರಡನೇದು ಬಲ ಇದ್ದಂಗೆ ಇದೆ ರಾಯಚೂರಿಗೆ. ನೀವೆಲ್ಲ ಇಡೀ ರಾಯಚೂರು ಬ್ಲಾಕ್ ನಲ್ಲಿ ಎಲ್ಲಾ ವಾರ್ಡ್ಗಳಲ್ಲಿ ಬೂತ್ ಕಮಿಟಿಗಳು, ವಾರ್ಡ್ ಕಮಿಟಿಗಳು ಎಲ್ಲರನ್ನು ರಚನೆ ಮಾಡ್ಕೊಂಡ್ರೆ ನಿಮ್ಮಿಂದ ಟೀಮ್ ಸುಮಾರು 300 ಜನ 350 ಜನ ಟೀಮ್ ಇರ್ತದೆ. ನೀವತ್ತು
ಈ ರಾಯಚೂರು ಬರುವಂತ ಅನೇಕ ನಮ್ಮ ನಾಯಕರು ಕೇಂದ್ರ ಮತ್ತು ಎಐಸಿಸಿ ಇರ್ಬೋದು, ಕೆಪಿಸಿ ಇರುವ ಅನೇಕ ನಾಯಕರು ಬರ್ತಾರೆ. ಮೊದಲು ನೀವೇ ಅವ್ರನ್ನ ಬರಮಾಡ್ಕೊಳ್ಳೋದು. ನಮ್ಗೆ ಯಾವುದೇ ಹುದ್ದೆ ಇಲ್ಲದೆ ಇದ್ರೂ ಕೂಡ ಅತ್ಯಂತ ಸಂಘಟನೆಯಲ್ಲಿ ಬಹಳಷ್ಟು ಮುಂದುವರೆದು ಕೆಲಸ ಮಾಡ್ತಾರೆ. ಅದೇ ರೀತಿ ನಾನು ಕೂಡ ಅವ್ರ ಜೊತೆಗೆ ನಮ್ಮ ರವಿ ಬಸವರಾಜಣ್ಣನವರ ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲ ಶ್ರೀನಿವಾಸ ರೆಡ್ಡಿ, ನಾವು ನಮ್ಮ ನಗರಸಭೆ ಸದಸ್ಯರು ಅವರ ಮಾರ್ಗದರ್ಶನದಲ್ಲಿ ನಾವು ನಿರಂತರವಾಗಿ ಸುಮಾರು 10-15 ವರ್ಷಗಳಿಂದ ನಿರಂತರವಾಗಿ ರಾಯಚೂರು ನಗರದಲ್ಲಿ ಸಂಘಟನೆ ಕೆಲಸ ಮಾಡ್ತಾ ಬಂದಿದ್ವಿ. ಕಾರಣ ನನಗೆ ಆ ಒಂದು ಪ್ರಾಮಾಣಿಕತೆ ನಗರಸಭೆ ಸಂಘಟನೆಯಲ್ಲಿ ಪಕ್ಷಕ್ಕಾಗಿ ಕೆಲಸ ಮಾಡಿದಂತ ಕಾರಣ ಅವಕಾಶ ಬಂತು. ಬಹಳ ದೊಡ್ಡವಾದಂತ ಒಂದು ನನಗೆ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಬಸವರಾಜ್ ಸಾಹೇಬರು ಅವಕಾಶ ಮಾಡಿಕೊಟ್ರು. ಇದೆಲ್ಲ ತಮಗೆ ಗೊತ್ತಿರುವಂತ ವಿಷಯ. ಅದೇ ರೀತಿ ಈಗ ನಮ್ಮ ಶ್ರೀನಿವಾಸ ರೆಡ್ಡಿನವರಿಗೆ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ಇವರು ಈ ಜವಾಬ್ದಾರಿಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಯೋಗ್ಯ ಇರುವಂತ ನಮ್ಗೆಲ್ಲ ಹಿರಿಯ ನಾಯಕರಿಗೆ, ಬಸವರಾಜ್ ಸಾಹೇಬರಿಗೆ ಮತ್ತು ನಮ್ಮ ಶಾಂತಪ್ಪಣ್ಣವರಿಗೆ, ಬಸವರಾಜಣ್ಣವರಿಗೆ, ನಮ್ಮ ಜಯಣ್ಣನವರಿಗೆ ಹಾಗೂ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳಿಗೆ ಬಸವರಾಜ್ ಸಾಹೇಬ್ ಕೂಡ ಚರ್ಚೆ ಮಾಡಿ ಶ್ರೀನಿವಾಸ ರೆಡ್ಡಿ ಅವರು ಎಲ್ಲ ಜಾತಿ ಜನಾಂಗದ ಎಲ್ಲ ಯುವಕರ ಜೊತೆಗೆ, ಹಿರಿಯರ ಜೊತೆಗೆ ಅತ್ಯಂತ ಅನ್ಯೋನ್ಯವಾಗಿ ಬೆರೆತು ಅವ್ರ ಜೊತೆಗೆ ಎಲ್ಲರಿಗೂ ಜೊತೆಗೆ ಉಳಿಯುವಂತ ಒಂದು ಒಳ್ಳೆಯ ವ್ಯಕ್ತಿತ್ವ ಅವರದು. ಹಾಗಾಗಿ ನಾವೆಲ್ಲರೂ ಕೂಡಿ ರವಿ ಬಸವರಾಜಣ್ಣನವರು ಎಲ್ಲರೂ ಮಾತಾಡಿ ಶ್ರೀನಿವಾಸ ರೆಡ್ಡಿ ಅವರು ಈ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಬಹಳಷ್ಟು ಒಂದು ಸರಿಯಾದಂತಹ ವ್ಯಕ್ತಿಯನ್ನ ಒಂದು ಯೋಚನೆ ಮಾಡಿ ಅವರಿಗೆ ಈ ಜವಾಬ್ದಾರಿ ಎಲ್ಲ ಹಿರಿಯ ನಾಯಕರು ಅವ್ರಿಗೆ ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸಿದ್ದೇನೆ. ಅದೇ ರೀತಿ ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ಈ ಸಂಘಟನೆಯಲ್ಲಿ ಜಯಣ್ಣನವರು, ಶಾಂತಪ್ಪಣ್ಣವರು ಹಿರಿಯದ್ದಾರೆ. ಅವರ ಅನುಭವ ಏನೇನು ಮಾತಾಡ್ಬೇಕೆಲ್ಲ ಮಾತಾಡಿದ್ರೆ ಹೆಚ್ಚಿಗೆ ಸಮಯ ಇಲ್ಲ, ಮಳೆ ಬರುವಂತ ಇದೆ. ಹಾಗಾಗಿ ಒಂದೇ ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಶ್ರೀನಿವಾಸ ರೆಡ್ಡಿ ಅಣ್ಣನವರ ಜೊತೆಗೆ ನಾವು ಪಕ್ಷ ಸಂಘಟನೆಯಲ್ಲಿ ನಿರಂತರವಾಗಿ ಎಲ್ಲ ನಮ್ಮ ಹಿರಿಯ ನಾಯಕರ ಸಹಕಾರದೊಂದಿಗೆ ನಮ್ಮ ರಾಯಚೂರು ನಗರದ ಎಲ್ಲ ನಗರಸಭೆ ಸದಸ್ಯರು ಮತ್ತು ವಿಶೇಷವಾಗಿ ಶ್ರೀನಿವಾಸ ರೆಡ್ಡಿ ಅಣ್ಣನವರು ನಮ್ಮ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ್ಮೇಲೆ ಒಂದು ಎಲ್ಲ ನಗರದಲ್ಲಿ ಯುವಕರಲ್ಲಿ ವಿಶೇಷವಾಗಿ ಒಂದು ಹೊಸ ಚೈತನ್ಯ ಬಂದಿದೆ. ಬಹಳ ಸಂತೋಷ ಆಗಿದೆ. ನಮ್ಮ ಶ್ರೀನಿವಾಸ ರೆಡ್ಡಿಯವರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆದಕ್ಕೆ ನಮಗೆಲ್ಲ ಒಂದು ಸಂತೋಷ ಆಗಿದೆ ಅಂತ ಬಹಳಷ್ಟು ಎಲ್ಲ 35 ವಾರ್ಡ್ಗಳಲ್ಲಿ ನಮ್ಮ ಜನರು ನನಗೆ ಹೇಳಿದ್ದಾರೆ. ಹಾಗಾಗಿ ನಾನು ಅದೇ ರೀತಿ ಈ ಮುಂದೆ ನಮ್ಮ ನಗರದಲ್ಲಿ ಈಗಾಗಲೇ ನಮ್ಮ ಬಸವರಾಜ್ ಸಾಹೇಬರ ನೇತೃತ್ವದಲ್ಲಿ ರವಿ ಬಸವರಾಜ ಅಣ್ಣನವರ ಮಾರ್ಗದರ್ಶನದಲ್ಲಿ ಈ ನಗರದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಗಟ್ಟಿಯಾಗಿ ನಮ್ಮ ದೊಡ್ಡ ಸಂಘಟನೆ ಇದೆ. ನಮ್ಮ ಯುವಕರ ಒಂದು ದೊಡ್ಡ ಸಂಘಟನೆ ಇದೆ. ಪಕ್ಷನೂ ಬಹಳ ಸಂಘಟಿತವಾಗಿದೆ. ಈಗ ಇವರು ಶ್ರೀನಿವಾಸ ರೆಡ್ಡಿ ಅವರು ಬಂದ ಮೇಲೆ ಇನ್ನಷ್ಟು ಈ ಸಂಘಟನೆಯನ್ನ ಗಟ್ಟಿಗೊಳಿಸುವಂತ ಮುಂದೆ ಬರುವಂತ ಎಲ್ಲ ಕೆಲವೇ ತಿಂಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆಗಳು ಬರ್ತವೆ. ಆ ಚುನಾವಣೆಗಳಲ್ಲಿ ಶ್ರೀನಿವಾಸ ರೆಡ್ಡಿ ಅಣ್ಣನವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಅವರ ಜೊತೆಗೆ ಅವರಿಗೂ ಸಹಕಾರ ಕೊಡ್ತಾ ಈ ಚುನಾವಣೆಗಳಿಗೆ ಅತ್ಯಂತ ಕ್ರಿಯಾಶೀಲರಾಗಿ ಒಂದು ಒಳ್ಳೆಯ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಸಂಪೂರ್ಣವಾದ ಒಂದು ನಮ್ಮ ನಗರಸಭೆಯ ಮಹಾನಗರ ಪಾಲಿಕೆಯ ಸದಸ್ಯರು ಆಯ್ಕೆಯಾಗಿ ಈ ನಗರಸಭೆಯ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಧ್ವಜವನ್ನ ಹಾರ್ತದೆ ಅಂತ ಒಂದು ಒಳ್ಳೆಯ ಒಂದು ವಿಶ್ವಾಸ ನನಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿ ಶ್ರೀನಿವಾಸ ರೆಡ್ಡಿಯವರ ಒಂದು ವ್ಯಕ್ತಿತ್ವವನ್ನ ಹೇಳ್ತೀನಿ. ಯಾವತ್ತು ಅವರು ನೀವೆಲ್ಲ ನೋಡಿದ್ರಿ, ಯಾವತ್ತು ಯಾರಾದ್ರೂ ಹೇಳಿದ್ರು ಅವರು ಸಿಟ್ಟಾಗಿಲ್ಲ. ಅವರ ವ್ಯಕ್ತಿತ್ವನೇ ಸಿಟ್ಟಾಗಲ್ಲ. ಹಾಗಾಗಿ ಎಲ್ಲ ಜಾತಿ ಜನಾಂಗ ಎಲ್ಲ ಧರ್ಮದವ್ರನ್ನ ಎಲ್ಲರ ಜೊತೆಗೂಡಿಸಿ ಒಯ್ಯುವಂತ ಒಂದು ಒಳ್ಳೆಯ ವ್ಯಕ್ತಿತ್ವ ಅವರು. ಹಾಗಾಗಿ ನಾನು ವಿಶೇಷವಾಗಿ ಯುವಕರಲ್ಲಿ ಈ ರಾಯಚೂರು ನಗರದ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲ ಹಿರಿಯರು ಯುವಕರಲ್ಲಿ ವಿಶೇಷವಾಗಿ ಮನವಿ ಮಾಡ್ತಿದ್ದೀನಿ. ನಮ್ಮ ಶ್ರೀನಿವಾಸ ರೆಡ್ಡಿನವ್ರ ಜೊತೆಗೆ ನಾವೆಲ್ಲ ಸಹಕಾರ ಇರಲಿ, ಎಲ್ಲ ಹಿರಿಯರ ಸಹಕಾರ ಇರಲಿ. ಈ ನಗರದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ಗಟ್ಟಿಯಾಗಿ ಮತ್ತೆ ಮುಂದೆ ಕೆಲಸ ಮಾಡುವಂತ ಆಗಲಿ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಬಸವರಾಜ್ ಅವರೇ,
ಹಾಗೂ ವೇದಿಕೆಯನ್ನ ಅಲಂಕರಿಸಿರುವಂತಹ ಯಾವತ್ತೂ ಎಲ್ಲ ನನ್ನ ಆತ್ಮೀಯ ಕಾಂಗ್ರೆಸ್ ಮುಖಂಡರುಗಳೇ, ಈ ಕಾರ್ಯಕ್ರಮದಲ್ಲಿ ನೆರೆದಿರುವ ಮಿತ್ರರೇ, ಸ್ನೇಹಿತರೇ, ಮಿತ್ರರೇ, ನಿಜವಾಗಿ ಬಹಳ ಸಂತೋಷದ ದಿನ ನನಗೆ. ಶ್ರೀನಿವಾಸ ರೆಡ್ಡಿ ಅಂತ ನನಗೆ ನೆನಪಿರುವಂಥದ್ದು, ಶ್ರೀನಿವಾಸ ರೆಡ್ಡಿ ಅಂತ ಹೇಳಿದ್ರೆ 25 ವರ್ಷದ ಕೆಳಗೆ ನಮ್ಮ ಯುವಕ, ಯಾವಾಗಲೂ ನಗ್ನಗ್ತಾ ಇರುವಂಥದ್ದು. ನಾನು ಹೇಳಬೇಕು ಅನ್ಕೊಂಡಿದ್ದೀನಿ, ಈಗಾಗಲೇ ಹೇಳ್ಬಿಟ್ಟಿದ್ದೀರಾ ನೀವು. ಅಜಾತ ಶತ್ರು ಅಂತ ಹೇಳ್ಬೇಕು ಅಂತಿದ್ದೆ, ಬಹಳ ವಿವರವಾಗಿ ನೀವು ಮಾತಾಡಿದ್ದೀರಿ. ಯಾರು ಅವ್ರ ಬಗ್ಗೆ ಕೆಟ್ಟ ಮಾತಾಡೋರಿಲ್ಲ. ಮತ್ತೆ ಎಲ್ರಿಗೂ ಬೇಕಾದ ನಮ್ಮ ಜಿಲ್ಲಾಡಳಿತದ ಜೊತೆ ಎಷ್ಟು ಚೆನ್ನಾಗಿ ಅವ್ರು ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನಮ್ಮ ಹಲವಾರು ಕ್ಲಿಷ್ಟಕರವಾದಂತಹ ಮತ್ತು ನಮಗೆ ಚಾಲೆಂಜಿಂಗ್ ಆದಂತಹ ಸನ್ನಿವೇಶಗಳಲ್ಲಿ ಅವರು ನಮಗೆ ಮತ್ತು ಜನರ ಮಧ್ಯೆ ಒಂದು ಒಳ್ಳೆಯ ಸೇತುವೆಯಾಗಿ, ಕೊಂಡಿಯಾಗಿ ಕೆಲಸ ಮಾಡುವಂಥದ್ದನ್ನ ನಾನು ವೈಯಕ್ತಿಕವಾಗಿ ಅಧಿಕಾರಿಯಾಗಿ ಕಂಡಿದ್ದೆ. ಅದೇ ಒಂದು ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನೆ. ಅದೇ ರೀತಿಯ ವ್ಯಕ್ತಿತ್ವ ಅವ್ರು ಈಗಲೂ ಇದೆ 25 ವರ್ಷದ ನಂತರವೂ ಕೂಡ. ಆದ್ರಿಂದ ಈಗ ಅವರಿಗೆ ದೊರೆತಿರುವಂತಹ ಒಂದು ಬಹಳ ಗುರುತರವಾದಂತಹ ಜವಾಬ್ದಾರಿ. ನಗರ ಪ್ರದೇಶವನ್ನ ನಿಭಾಯಿಸೋದು ಒಂದೇ, ಯಾವುದೇ ದೊಡ್ಡ ಒಂದು ಪ್ರದೇಶವನ್ನು ನಿಭಾಯಿಸೋದು ಒಂದೇ ಅಂತ ಹೇಳಿ ತಿಳ್ಕೊಂಡಿದ್ವಿ. ನಗರ ಪ್ರದೇಶ ಅಂತ ಹೇಳಿದ್ರೆ ಜನ ಒತ್ತೊತ್ತಾಗಿರ್ತಾರೆ, ಅಷ್ಟೇ ತಂಡಗಳಿರ್ತವೆ, ಅಷ್ಟೇ ಭಾಗಗಳಿರ್ತವೆ. ಅವೆಲ್ಲವನ್ನು ಸೇರಿಸಿ ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕಾಗಿರುವಂಥದ್ದು ಅವ್ರ ಮುಂದೆ ಇರುವಂತಹ ಒಂದು ಚಾಲೆಂಜ್ ಆಗಿ ಬಂದಿದೆ. ಅದನ್ನ ಅವರು ಖಂಡಿತ ನಿಭಾಯಿಸ್ತಾರೆ. ಅವರ ವ್ಯಕ್ತಿತ್ವ ಅದಕ್ಕೆ ಹೇಳಿ ಮಾಡಿಸಲಾಗಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಅದೇ ರೀತಿಯ ಶಕ್ತಿ ಅವರಲ್ಲಿ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಹೋಗ್ತಾ ಇದ್ದೇನೆ. ಇನ್ನು ರಾಷ್ಟ್ರೀಯ ಪಕ್ಷದ ಧ್ಯೇಯೋದ್ದೇಶಗಳು ಮತ್ತು ಯಾವ ರೀತಿ ನಮ್ಮ ಪಕ್ಷವನ್ನು ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಜಯಣ್ಣ ಅವರು ಮತ್ತು ಶಾಂತಪ್ಪಣ್ಣ ಅವರು ಮಾತಾಡಿದ್ದಾರೆ. ಅದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಬಯಸಲ್ಲ. ಅವರಿಗೆ ಶುಭಾಶಯಗಳು ಕೋರ್ತಾ ಇದ್ದೀನಿ. ಅದೇ ರೀತಿ ಶ್ರೀಯುತ ಬಸವರಾಜ ರೆಡ್ಡಿ ಅವರು ಸುಮಾರು 20 ವರ್ಷಗಳಿಂದ ಅವರು ಈ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. 1-2 ವರ್ಷ ನಿಭಾಯಿಸುವಷ್ಟೊತ್ತಿಗೆ ನಮಗೆ ಸಾಕಾಗುತ್ತೆ, ನಮಗೆ ಬಿಟ್ಟು ಕೊಟ್ಬಿಡಿ ಅಂತ ಕೇಳೋದೇ ಜಾಸ್ತಿ. ಅಂಥದ್ರಲ್ಲಿ ಒಂದಲ್ಲ ಎರಡಲ್ಲ 2 ದಶಕಗಳ ಕಾಲ ಸತತವಾಗಿ ಅವರು ಈ ಜವಾಬ್ದಾರಿಯನ್ನು ಹೊತ್ಕೊಂಡು ಈ ರಾಷ್ಟ್ರೀಯ ಪಕ್ಷವನ್ನ ನಗರದಲ್ಲಿ ಮುನ್ನಡೆಸಲಿಕ್ಕೆ ಎಲ್ಲವೂ ನೀವು ಹಲವಾರು ಜನ ಇಲ್ಲಿರುವಂತವ್ರು ಸಹಕಾರ ಮಾಡಿದ್ದೀರಿ. ಆದ್ರೂ ಕೂಡ ಆ ಜವಾಬ್ದಾರಿಯನ್ನು ಹೊತ್ಕೊಂಡು ಅವ್ರು ಮಾಡಿದ್ದು ನಿಜವಾಗಿಯೂ ಕಾಂಗ್ರೆಸ್ ಪಕ್ಷ ಮತ್ತು ನಾವೆಲ್ಲರೂ ಆದಿಯಾಗಿ ಇವತ್ತಿನ ದಿವಸ ಅವರಿಗೆ ನಮ್ಮ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ದೊಡ್ಡ ಚಪ್ಪಾಳೆಯ ಮೂಲಕ ನಿಮಗೆ ಥ್ಯಾಂಕ್ಸ್ ಅನ್ನು ಅವರಿಗೆ ಹೇಳಿ ಅಂತ ಹೇಳಿ ಈ ರೀತಿಯ ಅವರಿಗೆ ಬೀಳ್ಕೊಡುಗೆಯ ಸಮಾರಂಭ. ಅದೇ ರೀತಿ ಶ್ರೀಯುತ ಶ್ರೀನಿವಾಸ ರೆಡ್ಡಿ ಅವರಿಗೆ ನಾವು ಏನು ಅಧಿಕಾರ ಗ್ರಹಣ ಸಮಾರಂಭ ಇದೆ, ಅದು ನಮ್ಮೆಲ್ಲರ ಸಂತೋಷಕ್ಕೆ ಅದು ಪಾತ್ರವಾಗಿದೆ. ಈ ಒಂದು ಅವಿಸ್ಮರಣೀಯ ಘಟನೆಗೆ ನನ್ನನ್ನು ಕೂಡ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗಿದ್ದು ನನಗೆ ವೈಯಕ್ತಿಕವಾಗಿ ತುಂಬಾ ಸಂತೋಷ ತಂದು ಕೊಟ್ಟಿದೆ ಅಂತ ಹೇಳ್ತಾ ಅವರಿಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈಗ ಕೈ ಪಕ್ಷದ ಧ್ವಜದ ಒಂದು ಹಸ್ತಾಂತರ ಕಾರ್ಯಕ್ರಮ ಮಾನ್ಯ ಶ್ರೀ ಬಸವರಾಜ ರೆಡ್ಡಿ ಅವರಿಂದ ಶ್ರೀನಿವಾಸ ರೆಡ್ಡಿ ತಾನೇ ಡಿಸ್ಟ್ರಿಕ್ಟ್ ಮೈನಾರಿಟಿ ಅಧ್ಯಕ್ಷ ಆಯ್ಕೆ ಆಗಿರ್ತಕ್ಕಂಥ ಪ್ರಯಾಸಿ ಧ್ವಜವನ್ನು ನೀಡಬೇಕಾಗಿ ಹಾಗೂ ಪಕ್ಷದ ಧ್ವಜವನ್ನು ಅವರ ಕಾರ್ಯ ಪಕ್ಷದ ಬಲವನ್ನು ಮಾಡುವಲ್ಲಿ ಅವರು ಶ್ರಮಿಸಬೇಕು. ಪ್ರತಿನಿತ್ಯ 24 ಗಂಟೆಗಳ ಕಾಲ ನಮ್ಮ ಯುವ ನಾಯಕರಾದಂತಹ ಶ್ರೀ ಬೋಸರಾಜ್ ಅವರು ರವಿ ಬೋಸರಾಜ್ ಸಾಹೇಬರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಜೊತೆಗೆ ಕೈ ಜೋಡಿಸಿಕೊಂಡು ಕೆಲಸ ಮಾಡಬೇಕು, ಪಕ್ಷದ ಕಾರ್ಯಗಳನ್ನು ಮುನ್ನಡೆಸಿಕೊಂಡು ಅಂತೇಳಿ ಕೇಳಿಕೊಳ್ಳುತ್ತಾ ನೆಚ್ಚಿನ ಅಧ್ಯಕ್ಷರಾಗಿದ್ದಂತ ಈಗ ತಾನೇ ಪಕ್ಷದ ಅಧಿಕಾರವನ್ನು ಹಸ್ತಾಂತರಿಸಿದ ಮಾನ್ಯ ಶ್ರೀ ಬಸವರಾಜ ರೆಡ್ಡಿ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದು ಮಾತುಗಳನ್ನು ಆಡಬೇಕಂತೇಳಿ ಕೇಳ್ಕೊಳ್ತಾರೆ. ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಣ್ಣ ನೀರಾವರಿ ಸಚಿವರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ NS ಸದಸ್ಯರುಗಳೇ, ವೇದಿಕೆ ಮೇಲೆ ಎಲ್ಲ ಅಧ್ಯಕ್ಷರೇ, ನಾನು ಕಳೆದ 23 ವರ್ಷಗಳ ಹಿಂದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಲಿಕ್ಕೆ ಕಾರಣ ಆಗಿನ ಸಂದರ್ಭದಲ್ಲಿ ನಾಯಕರು
ಲೋಕಸಭಾ ಸದಸ್ಯರಾಗಿದ್ದರು, ಬೋಸರಾವ್ ಸಾಹೇಬರು ಇದ್ರು. ಅವರು ಪಾರ್ಟಿ, ನಾನಿನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ ಅವಾಗ, ಜನತಾ ದಳದಲ್ಲಿದ್ದ. ಸರ್ ಅವ್ರಿಗೆ ಕಾಂಗ್ರೆಸ್ ಜಾಯ್ನ್ ಆಗಿದ್ರೆ ನಮ್ಮನ್ನು ಹೃತ್ಪೂರ್ವಕವಾಗಿ ಅವರು ಬರಮಾಡಿಕೊಂಡ್ರು, ಬರೀ ಭಾಳ ಒಳ್ಳೆಯ ಕೆಲಸ ಚೆನ್ನಾಗತ್ತಂದ್ರೆ. ನಾವು ಸೇರಿದ 4 ತಿಂಗಳಲ್ಲಿ ನನ್ನ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನಮ್ಗೆ ಗೊತ್ತಿಲ್ಲ, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ. 23 ವರ್ಷ ನಾನು ಒಬ್ಬರಿಗೆ ನನ್ನ ಯಾರು ಲೀಡ್ ಮಾಡ್ಯಾರ ಅವ್ರಿಗೆ ಕಪ್ಪು ಚುಕ್ಕೆ ಇರಲಾರ್ದಾಗ ನಾನು ಎಲ್ಲ ಕೆಲಸನೂ ಮಾಡಿದ್ದೆ. ನಾನು 5 ಸಲ ಮುನ್ಸಿಪಲ್ ನಗರಸಭೆಯ ಚುನಾವಣೆಯಲ್ಲಿ ಎಲ್ಲ ಸದಸ್ಯರಿಗೂ ನಾವು ಟಿಕೆಟ್ ಕೊಡ್ತೀವಿ. ನಾನು 23 ವರ್ಷದ ಅಧ್ಯಕ್ಷರಾಗಿದ್ರು ಕೂಡ ಯಾವ ನಗರಸಭಾ ಸದಸ್ಯರಲ್ಲಿ ಕೂಡ ಶಾಪುರದಿಲ್ಲ, ಒಂದಿಲ್ಲ, ಇದಿಲ್ಲ, ಏನಿಲ್ಲ. ನನ್ನ ಎದುರಿಗೆ ಗೊತ್ತ ಶಾಲಾಮವ್ರು ಮಾಡ್ತಿರ್ಬೋದು, ಯಾರು ಬಿಫಾರಂ ಕೊಟ್ಟರು, ಯಾರು ಏನ್ ಮಾಡಿದ್ರ ಅನ್ನೋದನ್ನು ಗೊತ್ತಲ್ಲ. ನಾನು ಎಲ್ಲರೂ ಗೊತ್ತಲ್ಲ. ಈ ಸಂದರ್ಭ ಬೇಡ ಹೇಳೋದು ಏನಪ್ಪ, ಯಾರ್ಯಾರು ಏನ್ ಮಾಡಿರಿ. ನಾನು ನನ್ನಾಗೆ ಈಗ ನನ್ನ ಶ್ರೀನಿವಾಸ ರೆಡ್ಡಿ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ನನಗೆ ಜಾಸ್ತಿ ಕೆಲಸ ಮಾಡ್ತಾರಂತಕ್ಕಂಥ ನನಗಿದೆ, ಅವ್ರು ಮಾಡ್ತಾರಂತ ಹೇಳಿ ನನ್ನ 2 ಮಾತುಗಳು. ಶ್ರೀ ಬಸವರಾಜರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ನಮ್ಮೆಲ್ಲರ ಹಿರಿಯರು, ನೆಚ್ಚಿನ ನಾಯಕರು ಭಾಗವಹಿಸಿ ಈಗಾಗಲೇ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಶ್ರೀ ಕುಮಾರ್ ಅವರೇ, ನಮ್ಮೆಲ್ಲರ ಆತ್ಮೀಯರು, ಕಳೆದ 23-24 ವರ್ಷಗಳ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಅನುಭವದಿಂದ ಸತತವಾಗಿ ನಿಷ್ಠುರವಾಗಿ ಇದ್ದಂತೆ ಮಾತನಾಡಿ ಪಕ್ಷ ಸಂಘಟನೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ 23 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿ ಇವತ್ತು ತಾವು ಬಹಳಷ್ಟು ವರ್ಷ ಆಗಿದೆ. ಬೇರೆಯವ್ರಿಗೆ ಯಾರಿಗನ್ನ ಮಾಡ್ರಿ ಅಂತೇಳಿ ಕೆಲವು 1 ವರ್ಷದಿಂದ ನಮ್ಮೆಲ್ಲರ ಜೊತೆಯಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರು ಸಮಯ ಬಂದಾಗ ನಾವೆಷ್ಟೇ ಹೇಳಿದ್ರು ಸಹಿತ ರಾಜೀನಾಮೆ ಮಾಡಿದ್ದಾರೆ. ಆ ಸಂದರ್ಭ ಖಾಲಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತಷ್ಟು ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ನಮ್ಮೆಲ್ಲ ಹಿರಿಯರು ಮಾಡಿದ್ರು. ಆದರೂ ಅವರು ಕೇಳಿಲ್ಲ. ಅಂತ ಪಕ್ಷ ಮತ್ತು ಸಂಘಟನಾ ವಿಷಯದಲ್ಲಿ ರಾಜಿ ಆಗಲಾರ್ದಂತೆ ಅವ್ರು ಯಾವುದೇ ಹಿರಿಯರಿರಲಿ, ಸಣ್ಣವರಿರಲಿ, ಯುವಕರಿರಲಿ, ಎಲ್ಲರನ್ನು ಒಗ್ಗೂಡಿಸಿ ತಮ್ಮದೇ ಆದಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಕ್ಕಂಥ ಸನ್ಮಾನ ಶ್ರೀ ಬಸವರಾಜ ರೆಡ್ಡಿ ಅವರೇ ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಶಾಲಮ್ಮ ಅವರೇ, ಹಿರಿಯರಾದ ಶಾಂತಾಪುರವರೇ, ಜಯಣ್ಣವರೇ, ನಮ್ಮ ಮಹಾಪೌರರಾಗಿರ್ತಕ್ಕಂಥ ನರಸಿಂಹರವರೇ ಹಾಗೂ ಸಾಜಿದ್ ಒಮ್ಮೆಯರಾಗಿರ್ತಕ್ಕಂಥ ಸಾಜಿದ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಗಣ್ಯಮಾನ್ಯರೇ ಹಾಗೂ ಮಾಜಿ ಜಿಲ್ಲಾ ಪಂಚಾಯತಿ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿನ ಅಧ್ಯಕ್ಷರೇ, RDIನ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರುಗಳೇ ಮತ್ತು ಯುವ ಕಾಂಗ್ರೆಸ್, NSA, ಸೇವಾದಳ, ಮಹಿಳಾ ಘಟಕಗಳ ಅಧ್ಯಕ್ಷರು, ಸದಸ್ಯರೇ, ವಿವಿಧ ಘಟಕಗಳ ಅಧ್ಯಕ್ಷರು, ಸದಸ್ಯ ಮಿತ್ರರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಪಕ್ಷದ ಸದಸ್ಯ ಮಿತ್ರರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಸ್ನೇಹಿತರು ಬಹಳಷ್ಟು ಮಾತನಾಡಿದ್ದಾರೆ. ಸಂದರ್ಭ ಇಷ್ಟೇ, ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸಂಕಷ್ಟ ಪರಿಸ್ಥಿತಿಗಳಿವೆ. ಸೊ ಈ ಸಂದರ್ಭದಲ್ಲಿ ಕರ್ನಾಟಕದಿಂದ ಪಕ್ಷವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಿ ಬರುವಂತಹ ಚುನಾವಣೆಗಳಲ್ಲಿ ಪಕ್ಷವನ್ನು ಆರಿಸುವುದರ ಮುಖಾಂತರ ಮುಂದೆ ಬರುವಂತಹ 2027ರಲ್ಲಿ ಮತ್ತೊಂದು ಸಲ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರ ತರಬೇಕೆಂಬುದೇ ಇವತ್ತು ನಮ್ಮೆಲ್ಲರ ನಾಯಕರ ಒಂದು ಪ್ರಯತ್ನ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ರಾತ್ರಿ ಹಗಲು ಪಕ್ಷದಲ್ಲಿ DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇವತ್ತಿಡೀ ರಾಷ್ಟ್ರಕ್ಕೆ ಮಾದರಿಯಾಗುವಂತ ರೀತಿಯಲ್ಲಿ 1985ರಲ್ಲಿ ಈ ಪಕ್ಷ ಸೇರಿದೆ. ಪಕ್ಷ ಅಂದ್ರೆ NSUI ಘಟಕ. ರುದ್ರಪ್ಪಂಗೇಡ್ ಅವರು
ಪ್ರೆಸಿಡೆಂಟ್ ಆಗಿದ್ದರು, ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ. ಆಮೇಲೆ ನನ್ನನ್ನು ಶಾಂತಪ್ಪಣ್ಣವರು, ಜಯಣ್ಣನವರು, ಶಿವಮೂರ್ತಿ ಮಾವರು ಎಲ್ಲರೂ ಸೇರಿ ಈ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದರು. ಅದಾದ ತಕ್ಷಣ ನಾನು 2 ಸಲ ನಗರಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದೀನಿ. ನಾನು ನಗರಸಭಾ ಸದಸ್ಯನಾಗಲಿಕ್ಕೆ ಪ್ರೋತ್ಸಾಹ ತಂದಿದ್ದು ನಮ್ಮ ತಮ್ಮನ್ನೇ ಅನ್ಕೊಳ್ತೀನಿ ನಾನು. ಆದರೆ ರವಿ ಬೋಸರಾಜ್ ಅವ್ರ ಕಡೆಯಿಂದನೇ ನಾನು ಇವತ್ತು ನಗರಸಭೆ ಸದಸ್ಯನಾದೆ. ಮತ್ತು ಜನರ ಜೊತೆಗೆ ಹೆಂಗೆ ಓಡಾಡಬೇಕು, ಜನರಿಗೆ ಯಾವ ಥರ ಇರಬೇಕು ನನಗೆ ಒಂದು ಹುಚ್ಚಿತ್ತು ಮೊದಲು. ಏನಂದರೆ ಯಾವುದೇ ಫಂಕ್ಷನ್ ಆದರೆ ಸ್ಟೇಜ್ ಮೇಲೆ ಬಂದು ಫೋಟೋ ತಗೊಳ್ತಿದ್ರು. ಅದು ಎಲ್ಲರಿಗೂ ಸಾಮಾನ್ಯ. ಆದರೆ ನನಗೆ ಭಾಳ ಇತ್ತು ಅದನ್ನು ಬಿಡಿಸಿ ನಾನು ಯಾವ ಥರ ಇರಬೇಕು, ಜನರಿಗೆ ಯಾವ ಥರ ಸಹಕಾರ ಮಾಡಬೇಕು, ಜನರ ಕಷ್ಟದಾಗ ಹೆಂಗೆ ಇದು ಮಾಡಬೇಕನ್ನೋದು ನನಗೆ ಕಲಿಸಿಕೊಟ್ಟಿದ್ದೆ ರವಿ ಬೋಸರಾಜ್. ನಾನೇನು ಭಾಷಣ ಮಾಡಲಿಕ್ಕೆ ಇಲ್ಲ, ನನಗೆ ಅನುಭವಗೆಲ್ಲ ಕೆಲಸ ಮಾಡ್ತೀನಿ ನಾನು. ಅದೇ ಥರ ಎಲ್ಲರೂ ಹಿರಿಯರು ಕರ್ಕೊಂಡು ಮತ್ತು ನಿಮ್ಮ ಮುಂದೆ ಇದ್ದಂಥವ್ರು ಎಲ್ಲರಿಗೆ ಸಹಕಾರ ತಗೊಂಡು ಮುಂದೆ ಬರುವಂಥ ಕಾರ್ಪೊರೇಷನ್ ಇದು ಜನರನ್ನು ರವಿ ಬೋಸರಾಜ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಜನ ಆರಿಸ್ತೀವಿ ಅಂತಂದು ಶತಸಿದ್ಧ ನಾನು ಇವತ್ತು ಹೇಳ್ತೀನಿ. ಯಾಕಂದರೆ ಅವ್ರು ಮಾಡಿದಂಥ ಕಾರ್ಯ ಇವತ್ತು ನಮಗೆ ಎಲ್ಲೇ ಹೋದ್ರೂ ಎಲ್ಲ ಕೌನ್ಸಿಲರ್ ಆಗಿ ಘೋಷಣೆ ಮಾಡ್ತೀವಿ. ಅವ್ರು ಮಾಡಿದಂಥ ಕಾರ್ಯ, ಅವ್ರು ಮಾಡಿದಂಥ ಸೇವೆ ಇವತ್ತು ಡ್ರೀಮ್ಸ್ ಹಾಸ್ಪಿಟ್ಲಿಗೆ ಹೋದ್ರೂ ನಾನು ಅವ್ರ ಜೊತೆಗೆ ಹೋದರೆ ಹೇಳ್ತಾರೆ, ಸರ್ ಯಾರು ಕೋವಿಡ್ನಾಗ ಬಂದು ಹೊರಗೆ ನಾವು ಡಾಕ್ಟರ್ಸ್ ಆದ್ರೂ ಹೊರಗೆ ನಿಂತು ಮಾತಾಡ್ತಿದ್ವಿ, ಹೊರಗೆ ನಿಂತು ನೋಡ್ತಿದ್ವಿ. ಅವ್ರಿಗೆ 2 ಸಲ ಕೋವಿಡ್ ಆದರೂ ಯಾವುದೇ ಅಂಜಿಕೆ ಇರಲಾರ್ದ ಅವರು ಎಲ್ಲ ಪೇಷಂಟ್ಗೆ ಮಾತಾಡಿ ಧೈರ್ಯ ತುಂಬಿ ಬಂದಂಥವ್ರು ಅವರು. 2 ಸಲ ಕೋವಿಡ್ ಆಯ್ತು ಅವ್ರಿಗೆ. ಅಂಥವ್ರ ನೇತೃತ್ವದಲ್ಲಿ ನಾವು ಮುಂದೆ ಕಾರ್ಪೊರೇಷನ್ ಮಾಡ್ತೀವಿ ಅಂತಂದು ನಾನು ಮಾತು ಮಾಡಿ ಮುಗಿಸ್ತೀನಿ. ನನ್ನ ಅಧ್ಯಕ್ಷರಿಗೆ ವಂದನೆಗಳು. ಈಗ ಕೇಳ್ಕೊಳ್ತಾ